ಹಾಯ್ ವೀಕ್ಷಕರೇ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ. ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ. ವೀಕ್ಷಕರೇ, ಈಗಂತೂ ಬೇಸಿಗೆಗಾಲ ಬರ್ತಾ ಇದೆ, ಚಳಿಗಾಲ ಅಂತೂ ನಡೀತಾ ಇದೆ. ಬೇಸಿಗೆಗಾಲ ಇನ್ನು ಸ್ವಲ್ಪ ದಿನದಲ್ಲಿ ಬರುತ್ತೆ. ಎಲ್ರಿಗೂ ಕಾಡ್ತಾ ಇರುವಂಥ ಸಮಸ್ಯೆ ನೀರಾವರಿ ಸಮಸ್ಯೆ. ನೀರಾವರಿಯಲ್ಲಿ ಅವರ ತೋಟಕ್ಕೆ ಯಾವ ಜೆಟ್ಗಳನ್ನು ಯೂಸ್ ಮಾಡಬೇಕಂತ ತುಂಬ ಟೆನ್ಷನಲ್ಲಿ ಇದ್ಬಿಡ್ತಾರೆ ಜನರು. ಸೊ ಹಾಗಾಗಿ ಮಾರ್ಕೆಟಲ್ಲಿ ಕೂಡ ಕಾಂಪಿಟೇಷನ್ ಅನ್ನುವಂಥ ರೀತಿಯಲ್ಲಿ ಬೇರೆ 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 ಜೆಟ್ಗಳು ಬರ್ತಾ ಇದ್ದಾವೆ ರೀ. ಕೃಷಿ ಕಂಪನಿ ಜೆಟ್ಗಳು ಬರ್ತಾ ಇದ್ದಾವೆ. ಇನ್ನು ಗಗನ, ಓಟ, ಅದು ಗಜ ಅಂತೆ, ಅದಂತೆ ಇದ್ದಂತೆ ಎಲ್ಲ ರೀತಿಯ ಜೆಟ್ಗಳು ಬರ್ತಾ ಇದ್ದಾವೆ. ರೇನ್ ಗನ್ ಅಂತೆ, ಸ್ಪ್ರಿಂಕ್ಲರ್ ಅಂತೆ, ಮೈಕ್ರೋ ಸ್ಪ್ರಿಂಕ್ಲರು, ಮಿನಿ ಸ್ಪ್ರಿಂಕ್ಲರು, ಈ ರೀತಿ ಜೆಟ್ಗಳು ಬಂದಿರೋ ಕಾರಣದಿಂದ ಜನರಿಗೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾವ ಜೆಟ್ಟನ್ನು ಯೂಸ್ ಮಾಡಬೇಕು, ಅವರ ತೋಟಕ್ಕೆ, ಅಡಿಕೆ ತೋಟ ಆಗಲಿ, ಯಾವುದೇ ಒಂದು ತೋಟ ಆಗಲಿ, ಅದಕ್ಕೆ ಯಾವ ಜೆಟ್ಟನ್ನು ಯೂಸ್ ಮಾಡಬೇಕಪ್ಪ ಅಂಥೇಳಿ ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ ವೀಕ್ಷಕರೇ. ಸೊ ಹಾಗಾಗಿ ನಮ್ಮ ರೈತರಿಗೆ ಈ ಒಂದು ಕನ್ಫ್ಯೂಷನಿಂದ ನಾವು ದೂರ ಮಾಡಲಿಕ್ಕೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಅದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಸಂಚಿಕೆಯಲ್ಲಿ ಬೇರೆ 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 ಅದು ಸ್ಪ್ರಿಂಕ್ಲರ್ ಆಗಿರಲಿ ಅಥವಾ ಡ್ರಿಪ್ಪರ್ ಆಗಿರಲಿ, ಇನ್ನು ರೇನ್ ಗನ್ ಆಗಿರಲಿ, ಆ ರೀತಿಯಂಥ ಎಲ್ಲ ಜೆಟ್ಗಳು, ಯಾವೆಲ್ಲ ಜೆಟ್ಗಳು ಮಾರ್ಕೆಟಲ್ಲಿ ಬರುತ್ತೆ ಆ ಎಲ್ಲ ಜೆಟ್ಗಳನ್ನ ನಾವು ತಂದು ಅದನ್ನು ನಾವು ಪರೀಕ್ಷೆ ಮಾಡಿ ನೋಡ್ತೇವೆ. ಅದು ಎಷ್ಟು ದೂರ ಹಾರುತ್ತೆ, ಕಂಪ್ನಿಯವ್ರು ಹೇಳೋದು ಎಷ್ಟು ದೂರ ಹಾರುತ್ತೆ ಅಂತ ಕಂಪ್ನಿಯವ್ರು ಹೇಳ್ತಾರೆ. ಅದು ನಿಜವಾಗಿಯೂ ಎಷ್ಟು ದೂರ ಹಾರುತ್ತೆ ಇಲ್ವೋ, ಎಷ್ಟು ಲೀಟರ್ ನೀರನ್ನು ಇದು ಪೂರೈಕೆ ಮಾಡುತ್ತೆ, ಬೆಲೆ ಎಷ್ಟಿದೆ, ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅಥವಾ ನೀವು ಆಫ್ಲೈನಲ್ಲಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದರೆ ಒಳ್ಳೆಯದು, ಅಥವಾ ನೀವು ಯಾವ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ ಉತ್ತಮ ಒಂದು ರೀಸನೇಬಲ್ ರೇಟಲ್ಲಿ ನೀವು ಇದು ಜೆಟ್ಗಳನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಈ ಒಂದು ಸಂಚಿಕೆಗಳಲ್ಲಿ ನಾವು ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡ್ತೇವೆ ವೀಕ್ಷಕರೇ. ಸೊ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿರ್ಬೋದು, ಈ ಒಂದು ಜೆಟ್ನ ಬಗ್ಗೆ ಮಾಹಿತಿಯನ್ನು ನೋಡಿದ್ರಿ ನೀವು. ಇದು ಮಿನಿ ಸ್ಪ್ರಿಂಕ್ಲರ್ ಅಂತ ಹೇಳಿ ಕೃಷಿ ಕಂಪನಿಯ ಮಿನಿ ಸ್ಪ್ರಿಂಕ್ಲರು PS30 ಅನ್ನುವಂಥ ಒಂದು ಜೆಟ್ ಆಗಿತ್ತು. ಇದಕ್ಕೂ ಮುಂಚೆ ನಾವು PS100, PS50 ಕೃಷಿ ಕಂಪನಿಯದ್ದೇ PS100, PS50 ಅನ್ನುವಂಥ ಜೆಟ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ ವೀಕ್ಷಕರೇ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಇದೇ ಕೃಷಿ ಕಂಪನಿಯ ಮತ್ತೊಂದು ಜೆಟ್ನ ಬಗ್ಗೆ ಮಾಹಿತಿಯನ್ನು ತಂದಿದ್ದೇನೆ. ಇದು ಪಾಕೆಟ್ ಫ್ರೆಂಡ್ಲಿ ಜೆಟ್ ಅಂತ ನಾವು ಹೇಳ್ಬೋದು ವೀಕ್ಷಕರೇ. ನೋಡಿ, ಕೃಷಿ ಕಂಪನಿ ಜೆಟ್ಗಳ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಅವರು ಕಂಪನಿಯಿಂದ ಎಷ್ಟು ದೂರ ಹಾರುತ್ತೆ, ಏನೆಲ್ಲ ಸ್ಪೆಸಿಫಿಕೇಶನ್ ಅವರು ಹೇಳಿರ್ತಾರೆ, ಆ ಸ್ಪೆಸಿಫಿಕೇಶನ್ ಖಂಡಿತವಾಗಿ ಇದು ಪೂರೈಕೆ ಮಾಡುತ್ತೆ ವೀಕ್ಷಕರೇ. ಹಾಗೆ ಕೂಡ ವೀಕ್ಷಕರೇ, ಇದರ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಅವರು ಏನೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರೆ, ಏನೆಲ್ಲ ಅವರು ಪ್ರಾಮಿಸ್ ಮಾಡಿರ್ತಾರೆ, ಇಷ್ಟು ದೂರ ಹಾರುತ್ತೆ, ಇಷ್ಟು ರೇಟು, ಇಷ್ಟು ನೀರು ಡಿಸ್ಚಾರ್ಜ್ ಮಾಡುತ್ತೆ ಅಂತ ಹೇಳ್ತಾರೆ, ಅದು ಖಂಡಿತವಾಗಿ ಚಾಚು ತಪ್ಪದೆ ಅಂತ ಆ ಒಂದು ಜೆಟ್ಟು ಅದನ್ನು ಪೂರೈಕೆ ಮಾಡ್ತಾ ಇರ್ತದೆ ವೀಕ್ಷಕರೇ. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, UV ಸ್ಟೆಬಿಲೈಸ್ಡ್ ಅಥವಾ UV ಪ್ರೊಟೆಕ್ಟೆಡ್. ಇದು ಎಷ್ಟೇ ವರ್ಷ ಕಾಲದಲ್ಲಿ ಬಿಸಿಲಿಗೆ ಇದ್ರೂ ಕೂಡ ಇದು ಹಾಳಾಗೋದಿಲ್ಲ, ಇದು ಪುಡಿ ಆಗಿ ಹೋಗೋದಿಲ್ಲ, ಹೇಗಿರುತ್ತೆ ಹಾಗಿರುತ್ತೆ ವೀಕ್ಷಕರೇ. ಸೊ ಇವತ್ತು ನಾವು ಇಂಥದ್ದೇ ಮತ್ತೊಂದು ಕೃಷಿ ಕಂಪನಿಯ ಜೆಟ್ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ. ನೋಡಿ, ಕೃಷಿ ಕಂಪನಿದು PS40 ಅಂತ ಒಂದು ಜೆಟ್ಟು. ಇದು PS30 ಆಗಿತ್ತು, ಇದು PS40 ಅಂತ ಹೇಳಿದರೆ ಎಷ್ಟು ಜಾಗವನ್ನು ಕವರ್ ಮಾಡುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ದೂರದಿಂದ ತೋರಿಸ್ತೇನೆ. ಇವಾಗ ಈ ಜೆಟ್ ಇಲ್ಲಿದೆ ಅಂತ ಹೇಳಿದರೆ PS40 ಅಂತ ಹೇಳಿದರೆ, ಇದು PS30 ಅಂತ ಹೇಳಿದರೆ, ಇದು ಇಲ್ಲಿಂದ ಈ ಕಡೆ 15 ಫೀಟು, ಹಾಗೆ ಕೂಡ ಇಲ್ಲಿಂದ ಈ ಕಡೆ 15 ಫೀಟು, ಟೋಟಲ್ ಏರಿಯಾ 30 ಅಡಿಯಷ್ಟು ಕವರ್ ಮಾಡುತ್ತೆ ಅನ್ನುವಂಥ ಒಂದು ಕೋಡ್ ಅದು. ಇದರಲ್ಲಿ PS40 ಅಂತ ಇದೆ. PS40 ಅಂತ ಹೇಳಿದರೆ ಇದನ್ನು ನಾವು ಇಲ್ಲಿ ಮಿಡ್ಲಲ್ಲಿ ಹಾಕಿದರೆ ಈ ಕಡೆ 20 ಫೀಟು, ಈ ಕಡೆ 20 ಫೀಟು, ಹೀಗೆ 40 ಫೀಟ್ ಜಾಗವನ್ನು ಇದು ಕವರ್ ಮಾಡುತ್ತೆ ವೀಕ್ಷಕರೇ. ಹಾಗೆ ಕೂಡ ಇದರ ಮತ್ತು ಕೆಲವೊಂದು ಸ್ಪೆಸಿಫಿಕೇಶನ್ ನಿಮಗೆ ಹೇಳ್ತೇನೆ. ಇದರ ರೇಟ್ ನೋಡಿ, ಕ್ವಾಂಟಿಟಿ ಒಂದಿದೆ, ಇದರಲ್ಲಿ ರೇಟು 165, ಸರಿಯಾಗಿ ಕಾಣಿಸ್ತಾ ಇದೆಯಾ? 165 ರುಪೀಸು ಇದೆ ಇದಕ್ಕೆ MRP. ಆದರೆ ನಾವು ಈ ಯಾವ ಒಂದು ಅಂಗಡಿಯಲ್ಲಿ ಕೊಂಡ್ಕೊಂಡಿದ್ದೇವೆ ಆ ಅಂಗಡಿಯಲ್ಲಿ ನಾವು ವಿಚಾರ ಮಾಡಿ ನೋಡಿದವಾಗ ನಮಗೆ ಅವರು ಅತಿ ಕಡಿಮೆ ಬೆಲೆ ಅಂದರೆ 72 ರುಪೀಸ್ಗೆ ಒಂದನ್ನು ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವು ಇದನ್ನು ಆನ್ಲೈನಲ್ಲಿ ನೋಡಿದ್ವಿ, ಚೆಕ್ ಮಾಡಿ ಎಷ್ಟು ರೇಟ್ ಇದೆ ಅಂತ ಹೇಳಿ. ಆನ್ಲೈನ್ ಇದಕ್ಕೆ ಇದರಲ್ಲಿದ್ದಂಗೆ 165 ರುಪೀಸು ವರೆಗೆ ರೇಟ್ ಇದೆ ಇದಕ್ಕೆ ವೀಕ್ಷಕರೇ. ಹಾಗೆ ಕೂಡ ಇದು ಎಷ್ಟು ಲೀಟರ್ ನೀರು ಪೂರೈಕೆ ಮಾಡುತ್ತೆ ಒಂದು ತಾಸಿಗೆ ಅಂತ ಇನ್ನೊಂದು ಪ್ರಶ್ನೆ ನಮ್ಮ ವೀಕ್ಷಕರ ತಲೆಯಲ್ಲಿ ಬರುತ್ತೆ. ಇದು ವೀಕ್ಷಕರೇ ಒಂದು ತಾಸಿಗೆ 1.5 kg ಅದರಿಂದ 2 kg ಅಷ್ಟು ಪ್ರೆಷರ್ ಇದ್ದಾವಾಗ ಇದು ಒಂದು ತಾಸಿಗೆ 550ರಿಂದ 600 ಲೀಟರ್ ನೀರನ್ನು ಪೂರೈಕೆ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಇದು ಖಂಡಿತವಾಗಿ ಇದು ಪೂರೈಕೆ ಮಾಡುತ್ತೆ. ನಮ್ಮ ಒಂದು ಜೋಳದ ತೋಟದಲ್ಲಿ ನಾವು ಇದನ್ನು ಬಳಸಿದ್ವಿ. ಹಾಗಾಗಿ
ಇದರ ಬಗ್ಗೆ ನಾನು ಅಷ್ಟು ಪರ್ಫೆಕ್ಟಾಗಿ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಇವಾಗ ಇದನ್ನು ಓಪನ್ ಮಾಡಿ ಇಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ರೀತಿಯಾಗಿ ನೀರು ಹಾರುತ್ತೆ ಅಂತೇಳಿ. ನೀರು ಕೂಡ ಚಾಲು ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಇದರ ನೋಸಲ್ಸ್ ನೋಡಿ ಹೇಗಿದ್ದಾವೆ. ಈ ನೋಸಲ್ಲು ಸ್ವಲ್ಪ ಕಿರಿದಾಗಿ ಮಾಡಿದ್ದಾರೆ ಅವರು. ಯಾಕಂತ ಹೇಳಿದರೆ ನೀರು ಸ್ವಲ್ಪ ಚದುರಿಕೊಂಡು ಬೀಳಲಿಕ್ಕೆ ಕಿರಿದಾಗಿ ಮಾಡಿದ್ದಾರೆ. ಮತ್ತು ಹತ್ತಿರದಲ್ಲಿ ನೀರು ಬೀಳಲಿಕ್ಕೆ ಈ ಥರ ಮಾಡಿರ್ತಾರೆ ಅವರು. ಹೀಗೆ ಸ್ಪ್ರೆಡ್ಡಾಗಿ ಬೀಳುತ್ತೆ ನೀರು. ಹಾಗೆ ಕೂಡ ಇದು ನೋಡಿ, ಈ ಹೋಲ್ ನೋಡಿ, ಈ ಹೋಲು ಫುಲ್ ರೌಂಡಾಗಿ ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದಾರೆ ಅವರು. ಇದು ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ದೂರದವರೆಗೆ ನೀರು ಹಾರಲಿಕ್ಕೆ. ಇದು ಹತ್ತಿರದಲ್ಲಿ ನೀರು ಹಾರಲಿಕ್ಕೆ, ಇದು ದೂರದಲ್ಲಿ ನೀರು ಹಾರಲಿಕ್ಕೆ. ಮತ್ತು ಇದು ಹೀಗೆ ಬಡ್ಕೊಳ್ಳೋದ್ರಿಂದ ನೀರು ಇಲ್ಲಿಗೆ ಬಂದು ಹೊಡೆದು ಇದು ಹೀಗೆ ಬಡ್ಕೊಳ್ಳೋದ್ರಿಂದ ಯಾವೆಲ್ಲ ಜಾಗದಲ್ಲಿ ಅಕಸ್ಮಾತ್ ನೀರು ಬೀಳದೇ ಇದ್ದರೂ ಕೂಡ ಇದು ಹೊಡ್ಕೊಳ್ಳೋದ್ರಿಂದ ನೀರು ಮತ್ತೆ ಸ್ಪ್ರೆಡ್ ಆಗಿ ಬೀಳುತ್ತೆ. ಸೊ ಹಾಗಾಗಿ ತುಂಬ ಉತ್ತಮ ರೀತಿಯಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಇದು ಯಾವ ಅಂಗಡಿಯಲ್ಲಿ ನಿಮಗೆ, ಯಾವುದೇ ಅಂಗಡಿಯಲ್ಲಿ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ನಾವಿಲ್ಲಿ ಕೆಳಗಡೆ ಒಂದು ನಂಬರ್ ಹಾಕಿಟ್ಟಿದ್ದೇವೆ, ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ. ಆ ಅಂಗಡಿಯವರಿಗೆ ನೀವು ಕಾಲ್ ಮಾಡಿ ಕೇಳಿದರೆ, ಯಾವುದೇ ಸಮಯದಲ್ಲಿ ನೀವು ಅವರಿಗೆ ಕಾಲ್ ಮಾಡಿದರೆ ಅವರು ನಿಮಗೆ ಯಾವುದೇ ಸಮಯದಲ್ಲಿ ಬೇಕಾದರೂ ನಿಮಗೆ ಎಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಾದರೂ ಅವರು ನಿಮಗೆ ಯಾವುದೇ ಜೆಟ್ ಬೇಕಾದರೂ ಅವರು ನಿಮಗೆ ಪೂರೈಕೆ ಮಾಡ್ತಾರೆ. ಉತ್ತಮವಾದಂಥ ರೀಸನೇಬಲ್ ರೇಟಲ್ಲಿ ತುಂಬ ಜೆನ್ಯೂನ್ ಆಗಿದ್ದಾರೆ ವೀಕ್ಷಕರೇ. ನೀವು ಕಣ್ಣು ಮುಚ್ಚಿ ಅವರಲ್ಲಿ ನೀವು ವ್ಯಾಪಾರವನ್ನು ಮಾಡ್ಕೊಳ್ಬೋದು ವೀಕ್ಷಕರೇ. ಇವಾಗ ಇದನ್ನು ನಾನು ತೆಗೆದು ಇದನ್ನು ಇನ್ಸ್ಟಾಲ್ ಮಾಡಿ ತೋರಿಸ್ತೇನೆ ನಿಮಗೆ. ಹಾಗೆ ಕೂಡ ಯಾವುದೇ ಒಂದು ಜೆಟ್ಟನ್ನು ನಾವು ಪರೀಕ್ಷೆ ಮಾಡಿದವಾಗ ಅದಕ್ಕೆ ಲಾಸ್ಟಲ್ಲಿ ನಾವು ಒಂದು ಸ್ಟಾರನ್ನು ಕೊಡ್ತೇವೆ. ಆ ಸ್ಟಾರ್ ಯಾಕೆ ಕೊಡ್ತೇವೆ ಅಂತ ಹೇಳಿದ್ರೆ ಅದರ ಪರ್ಫಾರ್ಮೆನ್ಸು, ಅವರು ಕಂಪ್ನಿಯವರು ಹೇಳಿದ ಪ್ರಕಾರ ಅದು ನೀರು ಡಿಸ್ಚಾರ್ಜ್ ಮಾಡುತ್ತೋ, ಅಷ್ಟು ಜಾಗ ಡಿಸ್ಚಾರ್ಜ್ ಮಾಡುತ್ತೋ, ಅಥವಾ ಮತ್ತು ವೈಬ್ರೇಷನ್ಸ್ ಜಾಸ್ತಿ ಇದ್ದಾವೋ, ತಿರುಗಾಡುವಂಥ ಏನು ಸ್ಪೀಡ್ ಹೇಗಿದೆ, ಸರಿಯಾಗಿದೆಯೋ, ಅಥವಾ ತುಂಬ ಸ್ಪೀಡಲ್ಲಿ ತಿರ್ತಾ ಇದೆಯೋ, ಆ ಎಲ್ಲದರ ಒಂದು ಹಾಗೆ ಕೂಡ ಎಲ್ಲ ಜಾಗವನ್ನು ಅದು ಒದ್ದೆ ಮಾಡುತ್ತೆ. ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ನಾವು ಇದಕ್ಕೆ ಸ್ಟಾರನ್ನು ಕೊಡ್ತೇವೆ. ಸೊ ಹಾಗಾಗಿ ನಿಮಗೆ ಆ ಜೆಟ್ಟನ್ನು ಯೂಸ್ ಮಾಡ್ಬೋದೋ ಇಲ್ಲೋ ಅಂತ ಹೇಳಿ ನಿಮಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ ವೀಕ್ಷಕರೇ. ಇದು ನೋಡಿ, ಅರ್ಧ ಇಂಚಿಂದು PVC ಪೈಪು. ಇದಕ್ಕೆ ನಾವು ಒಂದು FT ಅನ್ನು ಹಾಕಿದ್ದೇವೆ. ಇದಕ್ಕೆ ಹೊರಗಡೆಯಿಂದ ಥ್ರೆಡ್ಡಿಂಗ್ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಅರ್ಧ ಇಂಚಿಂದು FT ಹಾಕಿದ್ದೇವೆ. ಇನ್ಸ್ಟಾಲಿಂಗು ಕೂಡ ತುಂಬ ಈಸಿ ಇದೆ ವೀಕ್ಷಕರೇ. ಜಸ್ಟ್ ಇಲ್ಲಿ ಹಿಡಿದು ನೋಡಿ, ಇಲ್ಲಿ ಗ್ರಿಪ್ಪಿಗೂ ಕೂಡ ತುಂಬ ಚೆನ್ನಾಗಿ ಇದಿರುತ್ತೆ. ಬೋಲ್ಟ್ ಟೈಪ್ ಮಾಡಿ, ನಟ್ ಟೈಪ್ ಮಾಡಿಟ್ಟಿದ್ದಾರೆ ಅವರು. ನೀವು ಇನ್ಸ್ಟಾಲಿಂಗು ಕೂಡ ಈಸಿಲಿ ಮಾಡ್ಬೋದು. ನಿಮಗೆ ಇಲ್ಲಿಂದ ಸ್ವಲ್ಪ ಕೂಡ ನೀರು ಲೀಕ್ ಆಗಬಾರ್ದು ಅಂತ ಹೇಳಿದರೆ ನೀವು ಟೆಫ್ಲಾನ್ ಟೇಪ್ ಕೂಡ ಹಾಕ್ಬೋದು. ಹಾಗೆ ಕೂಡ ಇಲ್ಲಿ ಸ್ಪ್ಯಾನರ್ ಹಾಕಿ ಕೂಡ ನೀವು ಟೈಟ್ ಮಾಡ್ಬೋದು. ನೋಡಿ, ತುಂಬ ಚೆನ್ನಾಗಿ ಇದು ಫಿಕ್ಸ್ ಆಗಿದೆ. ಇದರ ಕಲರ್ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ನಿಮಗೆ. ಫುಲ್ ಶೈನಿ ಇದೆ, UV ಸ್ಟೆಬಿಲೈಸ್ಡ್, ಬಿಸಿಲಲ್ಲಿ ಕೂಡ ಹಾಳಾಗೋದಿಲ್ಲ. ನೋಡೋಣ ವೀಕ್ಷಕರೇ, ಇವಾಗ ಇದು ಸ್ಟಾರ್ಟ್ ಮಾಡಿ ನೋಡೋಣ ಯಾವ ರೀತಿಯಲ್ಲಿ ಹಾರುತ್ತೆ ಅಂತ ನಿಮಗೆ ಇವಾಗ ತಿಳಿಸ್ತೇವೆ. ಹಾಗೆ ಕೂಡ ಒಂದು ಟೇಪನ್ನು ತೊಗೊಂಡು ಬಂದಿದ್ದೇವೆ. ಸ್ವಲ್ಪ ಟೇಪ್ ಕೊಡಿ ಸರ್. ಇಲ್ಲಿ ನೋಡಿ, ಈ ಟೇಪ್ ಕೂಡ ಇದೆ ನನ್ನಲ್ಲಿ. ಈ ಟೇಪನ್ನು ತೊಗೊಂಡು ಎಷ್ಟು ದೂರದಲ್ಲಿ ಹಾರುತ್ತೆ ಅನ್ನೋದನ್ನು ಇವಾಗ ಚಾಲು ಮಾಡಿ ತೋರಿಸ್ತೇನೆ. ಇವಾಗ ಬನ್ನಿ ಚಾಲು ಮಾಡಿ ತೋರಿಸ್ತೇನೆ. ಇದು ನೋಡಿ, ಈ ಸೈಡಿಂದ ತೆಳ್ಳಗೆ ಬೀಳ್ತಾ ಇದೆ, ಇನ್ನು ಫೋರ್ಸ್ ಬರಲಿಲ್ಲ. ಇದು ಸ್ವಲ್ಪ ಜಾಸ್ತಿ ನೀರು ದೂರದವರೆಗೆ ನೀರು ಸಿಡಿಸುತ್ತೆ, ಇದು ಹತ್ತಿರದಲ್ಲಿ ನೀರು ಸಿಡಿಸುತ್ತೆ. ನೋಡೋಣ ಇದರ ವರ್ಕಿಂಗ್ ಯಾವ ರೀತಿ ಇದೆ ಅಂಥೇಳಿ. ಇವಾಗ ಸ್ಲೋಲಿ ಪ್ರೆಷರ್ ಬರ್ತಾ ಇದೆ ವೀಕ್ಷಕರೇ. ನೋಡಿ, ಎಲ್ಲ ಕಡೆ ನೀರು, ಇಲ್ಲೂ ಕೂಡ ನೀರು ಸ್ಪ್ರೆಡ್ ಮಾಡುತ್ತೆ, ಇಲ್ಲಿ ಹತ್ತಿರದಲ್ಲಿ ಕೂಡ ನೀರು ಸ್ಪ್ರೆಡ್ ಮಾಡುತ್ತೆ. ನೋಡಿ ವೀಕ್ಷಕರೇ, ಈ ವಿಡಿಯೋ ಮಾಡೋ ವಿಚಾರದಲ್ಲಿ ಫುಲ್ ಒದ್ದೆ ಹಾಕೋದೆ. ಈ ಕಡೆಯಿಂದ ಬಂದರೆ ಆ ಜೆಟ್ ಹೊಡಿತೆ, ಆ ಕಡೆಯಿಂದ ಬಂದರೆ ಆ ಜೆಟ್ ಹೊಡಿತೆ. ಮೊದಲೇ ಚಳಿಗಾಲ ಬೇರೆ. ಇಲ್ಲಿ ನೋಡಿ, ಇವಾಗ ಇದು ಎಷ್ಟು ದೂರ ತಿರುಗಿದೆ ಅಂತ ನೋಡಿ ಒಂದ್ಸಲ. ಇಲ್ಲಿ ನೋಡಿ, ಆ ತೆಂಗಿನ ಮರದ ಹತ್ರ ಹೋಗಿ ಹೇಳ್ತೀನಿ. ಅಲ್ಲಿ ಹೋಗಿ ತೆಂಗಿನ ಮರದ ಹತ್ರ ಹೋಗಿ ಅಲ್ಲಿ ಆ ಕಡೆ ಸ್ವಲ್ಪ ಆ ಕಡೆ ಮಾಡಿ. ಅಲ್ಲಿ ಜೆಟ್ ಉಂಟು, ಕ್ಯಾಮ್ರಾ ಮೇಲೆ ನೀರು ಬೀಳುತ್ತೆ. ಅಲ್ಲ, ಗಾಳಿ ಉಂಟಲ್ಲ, ಗಾಳಿಗೆ ನೀರು ಇದಕ್ಕೆ ಉಂಟು. ಹಾಂ, ಇಲ್ಲ ಕ್ಯಾಮ್ರಾ ಮೇಲೆ ನೀರು ಬೀಳುತ್ತೆ ಅಂತ. ಹಾಂ, ಹೌದು, ಇಲ್ಲಿವರೆಗೆ ಸ್ವಲ್ಪ ಈ ಕಡೆ ಮಾಡಿ. ಹಾಂ ನೋಡಿ, ಅಲ್ಲಿವರೆಗೆ ನೀರು ಬೀಳ್ತಾ ಇದೆ ನೋಡಿ. ಸ್ವಲ್ಪ ಆ ಕಡೆ. ಹಾಂ, ಆ ಕರೆಕ್ಟ್ ಇದು ಬಿಡಕ್ಕೆ ಬೀಳ್ತಾನೆ ಸಣ್ಣ ಗಿಡದ ಅಡಿಕೆ ಗಿಡಕ್ಕೆ, ಅದಕ್ಕೆ ಅಲ್ಲಿ ಬಿಡಕ್ಕೆ ಬೀಳ್ತಾ ಇದೆ. ಅಲ್ಲಿಗೆ ಅಳತೆ ಮಾಡಿ ಹಿಡಿಯುವ ಅಲ್ಲ. ಇಲ್ಲಿಂದ ಆ ಗಿಡದವರೆಗೆ ಬೀಳ್ತಾ ಇದೆ. ಆ್ಯಕ್ಚುಲಿ ಅದು ಟರ್ನಿಂಗ್ ಮಾಡುವಾಗ ಇಂಥ ದೂರ ಹೋಗುತ್ತೆ. ಈ ಗಾಳಿ ಆ ಕಡೆಯಿಂದ ಈ ಕಡೆ ಹೊಡಿತಾ ಉಂಟು ನನಗೆ ಗಾಳಿ. ಆ ಕಡೆಯಿಂದ
ಗಾಳಿ ಈ ಕಡೆ ಹೊಡ್ತಾ ಉಂಟು. ಸೊ ಹಾಗಾಗಿ ನೀರು ಸ್ವಲ್ಪ ಕಡಿಮೆ ದೂಡ್ತಾ ಉಂಟಿದ್ದು. ಅದೇ ನಾನು ಈ ಕಡೆ ಮಾಡಿದಾಗ ಇನ್ನೂ ದೂರವರೆಗೆ ಹೋಗ್ತಿತ್ತು, ನನ್ನ ಹಿಂದೆ ದೂರವರೆಗೆ ಹೋಗಿತ್ತು. ನೋಡೋಣ ಇಲ್ಲಿಂದ ಆ ಒಂದು ಅಡಿಕೆ ಮರ ಇದೆಯಲ್ಲ, ಆ ಸಣ್ಣ ಅಡಿಕೆ ಗಿಡ ಇದೆಯಲ್ಲ, ಆ ಅಡಿಕೆ ಗಿಡದ ಅಲ್ಲಿಂದ ಒಂದ್ಸಲ ತೋರಿಸಿ. ಆ ಅಡಿಕೆ ಗಿಡದವರೆಗೆ ಬೀಳ್ತಾ ಉಂಟು. ಇವಾಗ ಇಲ್ಲಿಂದ ಅಲ್ಲಿವರೆಗೆ ನಾವು ಅಳತೆ ಮಾಡಿ ನೋಡೋಣ ಅಷ್ಟೇ ನೀರು, ಅಷ್ಟು ದೂರವರೆಗೆ ನೀರು ಹಾರ್ತದೆ ಇಲ್ವ ಅಂತೇಳಿ. ನೋಡಿ ಅಲ್ಲಿ ಅಡಿಕೆ ಗಿಡ ದಾಟಿಕೊಂಡು ಅಲ್ಲಿ ತೆಂಗಿನ ಗಿಡದ ಅಡಿವರೆಗೆ ಹೋಗ್ತಾ ಇದೆಯಲ್ಲ ನೋಡಿ, ಒಂದ್ಸಲ ಹತ್ತಿರ ಹೋಗಿ ತೋರಿಸ್ತೀವಿ. ತೆಂಗಿನ ಸೋಗೆ ಬಿದ್ದಿದ್ದಲ್ಲ ಅಲ್ಲಿವರೆಗೆ ಬಿಡ್ತಾ ಉಂಟು. ಆ ಜೊತೆ ನೀರು ಕ್ಯಾಮ್ರಾ ಮೇಲೆ ಬೀಳ್ತದೆ. ಇಲ್ಲ, ಅದು ಆಫ್ ಮಾಡ್ಬೋದು. ಆ ಜೊತೆ ನೀರು ಕ್ಯಾಮ್ರಾ ಮೇಲೆ ಬೀಳ್ತದೆ. ಒಂದ್ಸಲ ತೋರಿಸಿ, ಜೂಮ್ ಇನ್ ಮಾಡಿ ತೋರಿಸಿ ಅಲ್ಲಿವರೆಗೆ ಬಿದ್ದದೆ. ಝೂಮ್ ಮಾಡಿದ್ದೇನೆ. ಸಾಕು. ಇವಾಗ ಅಲ್ಲಿ ನಾವು ಅಳ್ದು ನೋಡೋಣ ವೀಕ್ಷಕರೇ ಎಷ್ಟು ದೂರ ಉಂಟು ಅಂತ ಹೇಳಿ ಅಳ್ದು ನೋಡೋಣ. ಇವಾಗ ನಾನು ಕೈ ಬಿಡ್ತೇನೆ, ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ದೂರ ತಗೊಂಡು ಹೋಗಿ ನೀವು. ನೀರು ಬಿದ್ದು ಕ್ಯಾಮ್ರಾ ಅದು ಸ್ಪ್ರೇಡ್ ಆಗೋದಿಲ್ಲ ತೋರಿಸಿ. ಕೆಳಗಡೆ ಇಲ್ಲಿ ಇದು ಟೆಫ್ಲನ್ ಹಾಕ್ಬೇಕಿತ್ತನಲ್ಲ. ಈ ಕಡೆ ಬನ್ನಿ ನೀವು. ಇಲ್ಲಿ ಸ್ವಲ್ಪ ನಾನು ಟೆಫ್ಲನ್ ಹಾಕಲಿಲ್ಲ ನೋಡಿ. ಇವಾಗ ಇದು ಕೈ ಬಿಡ್ತೇನೆ, ಯಾವ ರೀತಿ ಬಡ್ಕೊಳುತ್ತೆ, ಯಾವ ರೀತಿ ಇಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ಅದು ರೊಟೇಷನ್ ತುಂಬಾ ಸ್ಪೀಡ್ ಇದೆ ಇರ್ತಲ್ಲ ನೋಡಿ. ಅದು ಟೇಪ್ ತಗೊಳ್ಳಿ ತಗೊಳ್ತೇನೆ. ಸರ್ ನೋಡಿ, ನೀವು ಈ ರೀತಿ ಬಡ್ಕೊಳ್ಳೋದ್ರಿಂದ ನೋಡಿ, ಇದು ಹೀಗೆ ಬಡ್ಕೊಳ್ಳೋದ್ರಿಂದ ಹತ್ತಿರದವರೆಗೆ ನೀರು ಬೀಳುತ್ತೆ ನೋಡಿ. ಇವಾಗ ಕ್ಯಾಮ್ರಾ ಸ್ವಲ್ಪ ದೂರ ತಗೊಂಡು ಹೋಗಿ ನೀವು, ನಾನು ಇದು ಮಾಡ್ತೇನೆ. ಆಫ್ ಮಾಡಿ ನೀವು, ಹೋಗಿ ಬಂದು ಆಫ್ ಮಾಡಿಬಿಡಿ. ಹೋಗಿ ಬಂದ್ ಮಾಡಿ ಬರಲ್ಲ, ಅಳತೆ ಮಾಡೋಕ್ಕಾಗ್ತದೆ. ಇದೇ ತೆಂಗಿನ ಮರ ಹತ್ರ ಇದೆಯಾ? ಚಂದ ನೆಂದ್ಬಿಟ್ಟಿದೆ. ಇಲ್ಲಿ ಒಂದು 10 ನಿಮಿಷನೂ ಚಾಲು ಮಾಡಿಲ್ಲ, ಅಷ್ಟರಲ್ಲಿ ಎಷ್ಟು ಸಾಲಿಡ್ ನೆನೆಸಿದೆ ನೋಡಿ. ಇಲ್ಲೇ ಉಂಟದು ಜೆಟ್ಟು, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಾಲಿಡ್ ನೆನೆಸಿದೆ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಹಸಿ 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 ಮಾಡಿಬಿಟ್ಟಿದೆ ಅಲ್ಲ, ತುಂಬ ನೀರು ಚೆಲ್ಬಿಟ್ಟಿದೆ. ಇದು ತುಂಬ ಚೆನ್ನಾಗಿದೆ ಜೆಟ್ಟು. ಇವಾಗ ವೀಕ್ಷಕರೇ ರೊಟೇಷನ್ ತುಂಬಾ ಸ್ಪೀಡ್ ಇದೆ. ರೊಟೇಷನ್ ಸ್ವಲ್ಪ ಸ್ಪೀಡ್ ಇದೆ, ಪರವಾಗಿಲ್ಲ. ರೊಟೇಷನ್ ಅಲ್ಲ, ಸ್ಪೀಡ್ ಇದ್ರಿಂದನೇ ಎಲ್ಲ ಕವರ್ ಆಗ್ತಾ ಉಂಟು ಪಟ್ಟ ಅಂತ. ಸ್ಪೀಡ್ ಇದೆ ರೊಟೇಷನ್. ನೋಡಿ ನೀರು ನಿಂತು ಹೋಗ್ಬಿಟ್ಟಿದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಬರೀ 10 ನಿಮಿಷ. ರೊಟೇಷನ್ ಫುಲ್ ಸ್ಪೀಡ್ ಇದೆ. ಸ್ಪೀಡ್ ಇದ್ರೂ ಪರವಾಗಿಲ್ಲ. ಒಬ್ಬರು ಹೇಳ್ತಾರೆ ರೊಟೇಷನ್ ಸ್ಪೀಡ್ ಇದ್ರೆ ನೀರು ಸರಿಯಾಗಿ ಒದ್ದೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ ವೀಕ್ಷಕರೇ, ರೊಟೇಷನ್ ಸ್ಪೀಡ್ ಇದ್ರೂ ಕೂಡ ಅಷ್ಟೇ ಇದು ಮಾಡುತ್ತೆ. ಅದು ರೊಟೇಷನ್ ಸ್ಪೀಡ್ ಇದ್ರು ಅದ್ರದ್ದು ಬಡ್ಕೊಳ್ಳೋದು ಅದು ಕೂಡ ಸ್ಪೀಡ್ ಇದೆ. ಅದು ಕೂಡ ಸ್ಪೀಡ್ ಇದೆ. ಸೊ ಹಾಗಾಗಿ ಸ್ಪೀಡ್ ತಿರುಗಿದ್ರು ಕೂಡ ಬೇಗ ಬೇಗ ರೊಟೇಷನ್ ಬರುತ್ತೆ. ಇವಾಗ ಇಲ್ಲಿ 1 ಸೆಕೆಂಡ್ ಆಯ್ತು ಅಂತ ಹೇಳಿದ್ರೆ 2 ಸೆಕೆಂಡಿಗೆ ಮತ್ತೊಂದ್ಸಲ ಬಂದ್ಬಿಡುತ್ತೆ. ಇಲ್ಲಿ ಅಷ್ಟು ಸ್ಪೀಡ್ ಇದೆ. ಇಲ್ಲಿ 2 ಸೆಕೆಂಡ್, ಒಂದು 5 ಸೆಕೆಂಡಿಗೆ ಒಂದು ರೌಂಡ್ ಹೊಡೆದು ಬಿಡುತ್ತೆ ವೀಕ್ಷಕರೇ. ಇದು ಅಷ್ಟು ಸ್ಪೀಡ್ ಇದೆ. 5 ಸೆಕೆಂಡಿಗೆ ಒಂದೊಂದ್ಸಲ ನೀರು ಬೀಳ್ತಾ ಇರುತ್ತೆ. ಸೊ ಹಾಗೆ ಲೇಟ್ ಆದರೆ ಸ್ವಲ್ಪ ಲೇಟ್ ಒದ್ದೆ ಆಗುತ್ತೆ. ಇದು ಸ್ವಲ್ಪ ಲಘು ಒದ್ದೆ ಆಗುತ್ತೆ. ನೀರು ಕೂಡ ಸ್ವಲ್ಪ ಜಾಸ್ತಿನೇ ಬೀಳ್ತಾ ಇದೆ. ನಂಗೆ ಅನಿಸ್ತು ತುಂಬ ಚೆನ್ನಾಗಿದೆ ಇದು. ಇವಾಗ ಇದನ್ನು ಅಳೆದು ನೋಡೋಣ. ಇಲ್ಲಿಂದ ಆ ತೆಂಗಿನ ಮರದ ಹತ್ರ ಒಂದು ಸೋಗೆ ಬಿದ್ದಿದೆ ನೋಡಿ, ಅಲ್ಲಿವರೆಗೆ ತಗೊಂಡು ಹೋಗಿ. ಇಲ್ಲಿವರೆಗೆ ಇತ್ತು ಅದು ಅಲ್ಲ, ನಾವು ಹೋಗ್ತಾ ಇದೆ ನೋಡಿ. ಬನ್ನಿ, ನೀವು ಈ ಕಡೆ ಬನ್ನಿ. ನೀವು ಇದು ಟೇಪ್ ಇಟ್ಕೊಂಡು ಹೋಗಿ ಆ ಕಡೆ. ನಾನು ವೀಕ್ಷಕರಿಗೆ ತೋರಿಸ್ಬೇಕಲ್ಲ, ವೀಕ್ಷಕರಿಗೆ ತೋರಿಸ್ಬೇಕಲ್ಲ ಎಷ್ಟು ಇದೆ ಅಂತ ಹೇಳಿ. ನೋಡಿ, ಇಲ್ಲಿ ನಾನು ಇದಕ್ಕೆ ಹಿಡ್ಕೊಳ್ತೇನೆ. ಬುಡಕ್ಕೆ ಹಿಡ್ಕೊಳ್ಬೇಕಾ? ಬೇಡ, ಅಲ್ಲೇ ಹಿಡ್ಕೊಳ್ಳಿ. ಅದೇ ಶರ್ಟ್ ಒಂದು ನಿಲ್ತೇನೆ. ಇಲ್ಲ, ಬುಡಕ್ಕೆ ಹಿಡ್ಕೊಳ್ಳೋ. ಕೆಳಗಡೆ ತಗೊಳ್ಳಿ, ಕೆಳಗಡೆ ತಗೊಳ್ಳಿ. ನೋಡಿ, ಬುಡಕ್ಕೆ ಹಿಡ್ಕೊಂಡಿದ್ದೀನಿ ನಾನು. ನೋಡಿ, ಹೇಳಿರಿ ಬಿಗಿ ಮಾಡಿ. ಓಕೆ, ಹಿಡಿದಿರಲ್ಲ ಕರೆಕ್ಟ್ ಟೈಟ್ ಬಿಗಿ. ಇಲ್ಲಿಂದ 8 ಮೀಟ್ರ್ 27 ಅಡಿಗೆ ತೋರಿಸ್ತಾ ಉಂಟು ಇಲ್ಲಿ. 27 ಅಡಿ ತೋರಿಸ್ತಾ ಉಂಟಾ? ಹೌದು. ಆಕ್ಚುಲಿ ವೀಕ್ಷಕರೇ, ಕಂಪನಿಯವರು ಹೇಳಿದ್ದು ಒಂದು ಸೈಡ್ 20 ಅಡಿ ಹಾರತ್ತೆ ಅಂತ ತೋರಿಸಿದ್ರು. ಅಂದರೆ ಟೋಟಲ್ 40 ಅಡಿ ಅಂತ ಹೇಳಿದ್ರು ಅವರು. ಟೋಟಲ್ 40 ಅಡಿ ಅಂತ ಹೇಳಿದ್ರು. 40 ಅಡಿ, ಒಂದು ಸೈಡ್ 20 ಅಡಿ, ಮತ್ತೊಂದು ಸೈಡ್ 20 ಅಡಿ ಅಂತ ಹೇಳಿದ್ರು. ಟೋಟಲ್ 40 ಅಡಿ ಹಾರ್ತದೆ ಅಂತ ಹೇಳಿದ್ರು. ಇದು ನಮಗೆ ಒಂದು ಸೈಡ್ 27 ಅಡಿ, ಅಂದರೆ 52 ಅಡಿ ಅಷ್ಟು ಇದು ಹಾರ್ತಾ ಉಂಟು. ಅದರಲ್ಲಿ ಒಂದು 5 ಅಡಿ ನಾವು ಲೆಸ್ ಮಾಡಬೇಕು. 5 ಅಡಿ ಬೇಡ, 2 ಅಡಿ ಮಾಡಿದ್ರೆ ಸಾಕು. 25 ಹಿಡಿದ್ರೆ 50 ಅಡಿ. ಗಾಳಿಗೆ ಜಾಸ್ತಿ ಆಯಿತು ಅಥವಾ ನೀರು ಪುಟಿದು ಹೋಯಿತು ಅಂತ ಹೀಗೆ 2 ಅಡಿ, ಒಂದು 5 ಅಡಿನೇ ಲೆಸ್ ಮಾಡೋಣ. 52 ಅಡಿಯಲ್ಲಿ 27 ಇತ್ತಲ್ಲ, 52 ಅಡಿಯಲ್ಲಿ ಒಂದು 5 ಅಡಿ ತೆಗೆದ್ರೆ 47 ಅಡಿಯಷ್ಟು ದೂರ ಇದು ಹಾರ್ತಾ ಇದೆ. ಕಂಪ್ನಿಯವರು ಹೇಳಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾರ್ತಾ ಇದೆ ವೀಕ್ಷಕರೇ. ಇವಾಗ ಇಲ್ಲಿ ಬನ್ನಿ. ಇಲ್ಲಿ ಇವಾಗ ಇದಕ್ಕೆ ಸ್ಟಾರ್ ಮತ್ತೆ ಕೊಡೋದಿದೆ. ನೀವು ಬನ್ನಿ, ಇಲ್ಲಿ ನೀವು ಬನ್ನಿ, ತಗೊಂಡು ಬನ್ನಿ. ಹಾಗೆ ಟೇಪು ಸುತ್ತಿ ಬಿಡಿದೆ. ಮತ್ತೊಂದು ಏನಪ್ಪ ಅಂತ ಹೇಳಿದ್ರು ವೀಕ್ಷಕರೇ, ಇದಕ್ಕೆ ನಾನು ಸ್ಟಾರ್ ಕೊಡ್ಬೇಕಂತ ಹೇಳಿದ್ರೆ ನಿನ್ನೆದಕ್ಕೆ 10ಕ್ಕೆ 10 ಸ್ಟಾರ್ ಕೊಟ್ಟಿದ್ವಿ. ಇದಕ್ಕೂ ಕೂಡ 10ಕ್ಕೆ 9 ಸ್ಟಾರ್ ಕೊಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಅನಿಸ್ತು ನನಗೆ. ಈ ನಾವು ಗೂಟ ಕೊಟ್ಟಿರ್ತೇವಲ್ಲ, ಈ ಗೂಟ ಸ್ವಲ್ಪ ಗಟ್ಟಿ ಗೂಟ ಕೊಡಬೇಕು. ಅದು ಒಂದೇ ಇದಕ್ಕೆ ಮೈನಸ್ ಪಾಯಿಂಟ್ ಅನಿಸ್ತು ನನಗೆ. ಆದರೆ ಬಾಕಿದೆಲ್ಲ ಪ್ಲಸ್ ಪಾಯಿಂಟು. ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಅದಕ್ಕೆ ನಾನು 9 ಸ್ಟಾರ್ ಕೊಡ್ತೇನೆ ನನ್ನ ಒಂದು ಇದಕ್ಕೆ ಅನಿಸಿಕೆ ಪ್ರಕಾರ. ನೀವು ಇದನ್ನು ಯೂಸ್ ಮಾಡಿದರೆ ನೀವು ಎಷ್ಟು ಸ್ಟಾರ್ ಕೊಡ್ಬೋದು ಇದಕ್ಕೆ ಅನ್ನೋದನ್ನು ನೀವು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ.
ಹಾಗಾದರೆ ಈ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ದಯವಿಟ್ಟು ಶೇರ್ ಮಾಡಿ. ಹಾಗೆ ಕೂಡ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮ್ಮ ಚಾನಲಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ವೀಕ್ಷಕರೇ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.